ವಂದನೆಗಳನ್ನು ತಿಳಿಸಿ ನಾವೊಂದು ವಿಶ್ವ ಕಿಡ್ನಿ ದಿನ ಅದರ ಬಗ್ಗೆ ಒಂದು ಅರಿವನ್ನು ಕೊಡಲಿಕ್ಕಿದೆ. ಯಾಕೆಂದರೆ ಕಿಡ್ನಿ ಡಿಸೀಸ್ ಈಸ್ ಅ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರೆ. ಅಂದರೆ ಎಲ್ಲರಿಗೂ ಗೊತ್ತು, ಇದು ಹಾರ್ಟ್ ಡಿಸೀಸ್ ಆದರೆ ಎಲ್ಲರೂ ಇಮಿಡಿಯೇಟಾಗಿ ಚೆಕಪ್ಗೆ ಬರ್ತಾರೆ. ಬಟ್ ಸೈಲೆಂಟಾಗಿ ನಮ್ಮನ್ನು ಕ್ಷೀಣವಾಗಿ ಮಾಡ್ತಾ ಹೋಗಿ ಒಂದು ಪರಿವಾರವನ್ನೇ ಸಾಧಾರಣ ಇಡೀ ಪರಿವಾರಕ್ಕೆ ಅದು ಎಫೆಕ್ಟ್ ಆಗ್ತದೆ. ಸೊ ಅದೇ ನಮ್ಮ ಕಿಡ್ನಿ ಕಾಯಿಲೆ. ಸೊ ಕಿಡ್ನಿ ಕಾಯಿಲೆ ಕೆಲವರಿಗೆ ಅದು ಹೇಗೆ ಪ್ರಿವೆಂಟ್ ಮಾಡೋದು ಅಥವಾ ಅದನ್ನು ನಾವು ಹೇಗೆ ತಡೆ ಹಿಡಿಯುವುದಂತ ಗೊತ್ತಿರೋದಿಲ್ಲ. ಸೊ ಸಣ್ಣ ಒಂದು ಕೆಲವು ಎವ್ರಿ 3 ಮಂತ್ಸ್ 6 ಮಂತ್ಸ್ ಪಿರಿಯಾಡಿಕಲ್ಲಿ ಹೇಗೆ ತಡೆ ಹಿಡಿಬಹುದು, ಮತ್ತು ಅಕಸ್ಮಾತ್ ಬಂದರೆ ಅದಕ್ಕೆ ಪರಿಹಾರ ಏನಂತ ನಮ್ಮ ಜೊತೆ ಹಿರಿಯ ನಮ್ಮ ಕಿಡ್ನಿ ಸ್ಪೆಷಲಿಸ್ಟ್ನವರಿದ್ದಾರೆ. ಅದಲ್ಲದೆ ಅದರೊಟ್ಟಿಗೆ ಕಿಡ್ನಿ ಸಮಸ್ಯೆಗಳನ್ನು ಆಗಿ ಅದನ್ನು ಗೆದ್ದು ರಿಕವರ್ ಆಗಿ ಬಂದವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಈಗ ಡಾಕ್ಟರ್ ಸುಶಾಂತ್, ಡಾಕ್ಟರ್ ಮಯೂರ್ ಪ್ರಭು, ಡಾಕ್ಟರ್ ಅಶೋಕ್ ಭಟ್ ಮತ್ತು ಡಾಕ್ಟರ್ ದುಷ್ಯಂತ್ ನನ್ನೊಂದಿಗಿದ್ದಾರೆ. ಸೊ ಈಗ ಡಾಕ್ಟರ್ ಸುಶಾಂತ್ ರವರು ಡಾಕ್ಟರ್ ಅಶೋಕ್ ಭಟ್ ಅವರ ಬಗ್ಗೆ ಮಾಹಿತಿ ಕೊಡಬೇಕಂತ ಕೇಳಿಕೊಳ್ತಾನೆ. ಪ್ರಿಯ ಪತ್ರಕರ್ತ ಬಾಂಧವರೇ, ಇಂದು ನಾವು ಇಲ್ಲಿ ವಿಶ್ವ ಕಿಡ್ನಿ ದಿನಾಚರಣೆಯ ಅಂಗವಾಗಿ ಸೇರಿಕೊಂಡಿದ್ದೇವೆ. ವಿಶ್ವ ಕಿಡ್ನಿ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ ತಿಂಗಳಿನ 2ನೇ ಗುರುವಾರದಂದು ಆಚರಿಸಲಾಗ್ತದೆ. ಇದರ ಪ್ರಮುಖ ಉದ್ದೇಶ ಏನಂದರೆ ಜನಸಾಮಾನ್ಯರಲ್ಲಿ ಕಿಡ್ನಿಯ ಆರೋಗ್ಯದ ಮಹತ್ವವನ್ನು ತಿಳಿಸುವುದು ಮತ್ತು ಕಿಡ್ನಿ ವೈಫಲ್ಯವನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದರ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದೇ ಇದರ ಪ್ರಮುಖ ಉದ್ದೇಶ. ಅರಿವು ಮೂಡಿಸಬೇಕಂತಾದರೆ ಜನಸಾಮಾನ್ಯರಿಗೆ ವಿಷಯ ತಿಳಿಯಬೇಕು. ಅದನ್ನು ತಿಳಿಸಲಿಕ್ಕೆ ಮಾಧ್ಯಮವೇ ಅತ್ಯಂತ ಉಪಯುಕ್ತ ಸಾಧನ. ಸೊ ಈ ನಮ್ಮ ಮೆಸೇಜನ್ನು ಜನಸಾಮಾನ್ಯರಿಗೆ ತಿಳಿಸಿ ಅನ್ನುವುದು ನಿಮ್ಮಲ್ಲಿ ನಿವೇದನೆ. ಕಿಡ್ನಿ ಕಾಯಿಲೆಗಳು ಪ್ರಪಂಚದಾದ್ಯಂತ ಜಾಸ್ತಿ ಆಗ್ತಾ ಇದೆ, ಭಾರತದಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿಯೂ ಈ ಕ್ರಾನಿಕ್ ಕಿಡ್ನಿ ಕಾಯಿಲೆ ಅನ್ನುವುದು ವರ್ಷದಿಂದ ವರ್ಷ ಜಾಸ್ತಿ ಆಗ್ತಾ ಇದೆ. ಸಾಧಾರಣ ಅಂದಾಜು ಸರಿಸುಮಾರು 10ರಿಂದ 15% ಜನರಿಗೆ ಈ ಕ್ರಾನಿಕ್ ಕಿಡ್ನಿ ಕಾಯಿಲೆ ಇರಬಹುದು ನಮ್ಮ ದೇಶದಲ್ಲಿ ಅಂತ ಅಂದಾಜಿಸಲಾಗಿದೆ. ಮತ್ತು ಪ್ರತಿ 10 ಲಕ್ಷಕ್ಕೆ ಸಾಧಾರಣ ಒಂದು 300 ಜನ ಡಯಾಲಿಸಿಸ್ ಅವಲಂಬಿತವಾಗಿರ್ತಾರೆ ಅಂತ ಕೂಡ ಅಂದಾಜಿಸಲಾಗಿದೆ. ಸೊ ಕ್ರಾನಿಕ್ ಕಿಡ್ನಿ ಕಾಯಿಲೆಗಳಲ್ಲಿ 5 ಹಂತಗಳಿವೆ. ಹೆಚ್ಚಿನವರು ಆರಂಭಿಕ ಹಂತದಲ್ಲಿಯೇ ಇರ್ತಾರೆ, 1ನೇ 2ನೇ ಅಥವಾ 3ನೇ ಹಂತದಲ್ಲಿ. ಕೊನೆಯ ಹಂತಕ್ಕೆ ರೋಗಿ ತಲುಪಿದಾಗ ಅಂಥ ವ್ಯಕ್ತಿಗೆ ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗ್ತದೆ. ಸೊ ಉದ್ದೇಶ ಏನಂತ ಹೇಳಿದರೆ ಆರಂಭಿಕ ಹಂತದಲ್ಲಿರುವವರನ್ನು ಪತ್ತೆ ಹಚ್ಚುವುದು ಮತ್ತು ಅದು ಮುಂದುವರಿಯದ ಹಾಗೆ ಮಾಡುವುದು. ಇದನ್ನು ಆರಂಭಿಕ ಹಂತದಲ್ಲಿ ತೊಂದರೆ ಏನಂತ ಹೇಳಿದರೆ ರೋಗಿಗೆ ರೋಗ ಲಕ್ಷಣಗಳಿರುವುದಿಲ್ಲ. ರೋಗ ಲಕ್ಷಣಗಳಿಲ್ಲದ ಸಂದರ್ಭದಲ್ಲಿಯೇ ಕಾಯಿಲೆಯನ್ನು ಪತ್ತೆ ಹಚ್ಚಿದರೆ ಕಿಡ್ನಿ ವೈಫಲ್ಯ ಬಾರದ ಹಾಗೆ ತಡೆಗಟ್ಟಬಹುದು. ಸೊ ರೋಗ ಲಕ್ಷಣಗಳಿಲ್ಲದವನಿಗೆ ರೋಗವನ್ನು ಪತ್ತೆ ಹಚ್ಚುವುದು ಹೇಗೆ ಅಂತ ಕೇಳಿದರೆ, ಯಾರಿಗೆ ಕಿಡ್ನಿ ಸಮಸ್ಯೆ ಬರುವ ಸಾಧ್ಯತೆ ಜಾಸ್ತಿ ಅವರನ್ನು ಚೆಕಪ್ ಮಾಡಬೇಕು. ಉದಾಹರಣೆಗೆ ರಕ್ತದ ಒತ್ತಡ, ಡಯಾಬಿಟೀಸ್, ವಿಪರೀತ ದೇಹ ತೂಕ, ಆನುವಂಶಿಕ ಕಾಯಿಲೆ ಕಂಜನೈಟಲ್ ಪ್ರಾಬ್ಲಮ್ಸ್ ಇರುವಂಥವರು, ಮತ್ತು ದುಶ್ಚಟಗಳಲ್ಲಿ ಬಲಿಯಾಗಿರುವಂಥವರು, ಪದೇ ಪದೇ ಕಿಡ್ನಿ ಸ್ಟೋನ್ ಆಗುವಂಥವರು, ಮತ್ತು ವಾತ ಸಂಬಂಧಪಟ್ಟ ಕಾಯಿಲೆ ಇರುವವರು, ಇಂಥವರಿಗೆಲ್ಲ ಕಿಡ್ನಿ ವೈಫಲ್ಯ ಬರುವಂಥ ಸಾಧ್ಯತೆ ಜಾಸ್ತಿ. ಸೊ ಇಂತಹ ತೊಂದರೆ ಇರುವವರು ರೋಗ ಲಕ್ಷಣ ಬರುವ ತನಕ ಕಾಯದೆ ಅದಕ್ಕಿಂತ ಮುಂಚೆ ವಾರ್ಷಿಕವಾಗಿ ಸೂಕ್ತ ತಜ್ಞರ ಹತ್ರ ಹೋಗಿ ತಮ್ಮ ಕಿಡ್ನಿಯ ತಪಾಸಣೆ ಮಾಡಿಕೊಳ್ಳುವುದು ಸೂಕ್ತ. ಇದೇನು ಬಹಳ ದುಬಾರಿ ಆಗಿರುವಂತಹ ತಪಾಸಣೆ ಆಗಿರುವುದಿಲ್ಲ. ಬಹಳ ಸಾಧಾರಣ ಒಂದು ರಕ್ತ ಪರೀಕ್ಷೆ ಹಾಗೂ ಒಂದು ಮೂತ್ರ ಪರೀಕ್ಷೆಯಿಂದ ವ್ಯಕ್ತಿಯು ತನಗೆ ಕಿಡ್ನಿ ತೊಂದರೆ ಇದೆಯಾ ಇಲ್ವಾ ಅನ್ನೋದನ್ನು ಖಾತರಿಪಡಿಸಿಕೊಳ್ಬೋದು. ಆರಂಭಿಕ ಹಂತದಲ್ಲಿಯೇ ಇದನ್ನು ನಾವು ಕಂಡು ಹಿಡಿದ್ರೆ ಕಿಡ್ನಿ ವೈಫಲ್ಯ ಬಾರದ ಹಾಗೆ ತಡೆಗಟ್ಟಲಿಕ್ಕೆ ಸಾಧ್ಯವಿದೆ, ಅಥವಾ ಎಷ್ಟೋ ಸಂದರ್ಭಗಳಲ್ಲಿ ಕಿಡ್ನಿ ವೈಫಲ್ಯವನ್ನು ಆದಷ್ಟು ಹಿಂದಕ್ಕೆ ಹಾಕಲಿಕ್ಕೆ ಸಾಧ್ಯ ಇದೆ. ಸೊ ಈ ಮೆಸೇಜನ್ನು ನಾವು ವಿಶ್ವ ಕಿಡ್ನಿ ದಿನಾಚರಣೆಯ ದಿನದಂದು ನಿಮ್ಮ ಮುಖಾಂತರ ಜನಸಾಮಾನ್ಯರಿಗೆ ಕೊಡಲು ಇಚ್ಛಿಸ್ತೇವೆ. ಕಿಡ್ನಿ ವೈಫಲ್ಯ
ಯೂಶಲಿ 2 ಟೈಪ್ ಕಿಡ್ನಿ ವೈಫಲ್ಯ ಆಗ್ತದೆ. ಕಿಡ್ನಿ ವೈಫಲ್ಯ ಅಂದರೆ ಕಿಡ್ನಿ ವೈಖರಿ, ಕೆಲಸ ಮಾಡೋದು ಕಡಿಮೆ ಆಗಿದೆ ಅಂತ ಲೆಕ್ಕ. ಸೊ 2 ಟೈಪ್ಸ್ ಆಫ್ ಕಿಡ್ನಿ ಫೇಲಿಯರ್. ಒಂದಕ್ಕೆ ಹೇಳ್ತೇವೆ ಎಕ್ಯೂಟ್ ಕಿಡ್ನಿ ಇಂಜುರಿ ಅಂತ, ಅಂದರೆ ಇದು ಸಡನ್ನಾಗಿ ಬರ್ತದೆ, ಟ್ರೀಟ್ಮೆಂಟ್ ನಂತರ ಪೂರ್ತಿ ವಾಸಿ ಆಗ್ತದೆ. ಟೆಂಪರರಿ ಕೆಲವರಿಗೆ ಡಯಾಲಿಸಿಸ್ ಬೇಕಾಗ್ತದೆ. ಇದನ್ನು ಕಂಡುಹಿಡಿಯುವುದು ಬಹಳ ಸುಲಭ. ಇನ್ನೊಂದು ಟೈಪದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ. ಇದು ಈಗ ಡಯಾಬಿಟಿಕ್ಸ್, ಹೈಪರ್ಟೆನ್ಸಿವ್ ಅಥವಾ ಬೇರೆ ಬೇರೆ ಥರದ ಕಿಡ್ನಿ ಕಾಯಿಲೆಯಿಂದ ಈ ಕಾಯಿಲೆ ಬರ್ತದೆ. ಇದು ಯೂಶಲಿ ಸೈಲೆಂಟ್ ಆಗಿರ್ತದೆ. ಇದು ಯೂಶಲಿ 5 ಸ್ಟೇಜ್ 1, 2, 3, 4, 5 ಅಂತ ಹೇಳ್ತೇವೆ. 5th ಸ್ಟೇಜಲ್ಲಿ ಬರುವಾಗ ಕಾಯಿಲೆ ಟ್ರೀಟ್ಮೆಂಟ್ ಸಿಗುವುದು ಖಾಲಿ ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಈ ಪ್ರಾಬ್ಲಮನ್ನು ನಾವು ಸ್ಟಾರ್ಟಿಂಗಲ್ಲೇ ಪತ್ತೆ ಹಚ್ಚಿದರೆ ಸ್ಟೇಜ್ 1, 2, ಸೊ ಇದರಲ್ಲಿ ನಾವು ಪತ್ತೆ ಹಚ್ಚಿದರೆ ಖಂಡಿತವಾಗಿ ನಮಗೆ ಈ ಕಾಯಿಲೆ ಜಾಸ್ತಿ ಆಗುವುದನ್ನು ಸ್ಲೋ ಪಡಿಸಲಿಕ್ಕೆ ಆಗ್ತದೆ. ಬೇರೆ ಬೇರೆ ಶುಗರ್ ಟ್ರೀಟ್ಮೆಂಟ್ ಆಗಲಿ, ಬಿ ಪಿ ಕಂಟ್ರೋಲ್ ಆಗಲಿ, ಡಯಟ್ ಕಂಟ್ರೋಲ್, ಕೆಲವು ಮೆಡಿಸಿನ್, ಪ್ರೋಟೀನ್ ಲೀಕ್ ಆಗ್ತಾ ಇರ್ಬೋದು, ಇದನ್ನೆಲ್ಲ ಕಡಿಮೆ ಮಾಡಿ ಈ ಕಾಯಿಲೆ ಜಾಸ್ತಿ ಆಗುವುದನ್ನು ಖಂಡಿತವಾಗಿ ಸ್ಲೋ ಪಡಿಸಲಿಕ್ಕೆ ಸಾಧ್ಯ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತದೆ ಅಂದರೆ ಈ ಎಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ವಿಲ್ ಬಿ ವೆರಿ ಸೈಲೆಂಟ್, ಪೇಷಂಟ್ ವಿಲ್ ಬಿ ಎಸಿಂಪ್ಟಮ್ಯಾಟಿಕ್, ಅಂದರೆ ಗೊತ್ತೇ ಇರೋದಿಲ್ಲ ಪೇಷಂಟ್ಗೆ ತನಗೆ ಕಾಯಿಲೆ ಇದೆ ಅಂತ ಗೊತ್ತೇ ಇರೋದಿಲ್ಲ. ಸೊ ನಮ್ಮದು ಈ ದಿವಸದ ಉದ್ದೇಶ ಏನಂದರೆ ಈ ಪರ್ಟಿಕ್ಯುಲರ್ ಥಿಂಗನ್ನು ನಾವು ಆದಷ್ಟು ಸ್ಕ್ರೀನ್ ಮಾಡಿ ಡಿಟೆಕ್ಟ್ ಮಾಡಿದರೆ ಖಂಡಿತವಾಗಿ ಆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಇದನ್ನು ಈ ಕಾಯಿಲೆಯನ್ನು ಖಂಡಿತವಾಗಿ ಕಾಯಿಲೆ ಪ್ರೋಗ್ರೆಸ್ ಆಗುವುದನ್ನು ಸ್ಲೋ ಪಡಿಸಲಿಕ್ಕೆ ಸಾಧ್ಯತೆ ಇದೆ. ಯೂಶಲಿ ಏನಾಗ್ತದೆ ಅಂದರೆ ನಮ್ಮ ಪ್ರಾಕ್ಟೀಸಲ್ಲಿ ನಾವು ಏನು ನೋಡ್ತೇವೆ ಅಂದರೆ ಈ CKD ಕಾಯಿಲೆ ಯೂಶಲಿ ಇವರು ಬರೋದು ಸ್ಟೇಜ್ 4, ಸ್ಟೇಜ್ 5 ಹಾಗೆ. ಸೊ ಹಾಗೆ ಬರುವಾಗ ನಮಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಹಳ ಕಡಿಮೆ. ಸೊ ಇವರು ಆಲ್ಮೋಸ್ಟ್ ಡಯಾಲಿಸಿಸ್ ಸ್ಟೇಜಲ್ಲಿ ಇರ್ತಾರೆ ಅಥವಾ ಕ್ಲೋಸ್ ಟು ಡಯಾಲಿಸಿಸ್ ಸ್ಟೇಜಲ್ಲಿ ಇರ್ತಾರೆ. ಈ ಹಂತದಲ್ಲಿ ತುಂಬಾ ಟ್ರೀಟ್ಮೆಂಟ್ ಆಪ್ಷನ್ಸ್ ಇಲ್ಲ. ಸೊ ಸ್ಟೇಜ್ 5ಅಲ್ಲಿ ಏನು ಟ್ರೀಟ್ಮೆಂಟ್ ಆಪ್ಷನ್ ಅಂದರೆ ಒಂದ ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಸೊ ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ CKD ಸ್ಟೇಜ್ 5ಅಲ್ಲಿ ಡಯಾಲಿಸಿಸ್ ವಿಲ್ ಬಿ ಲೈಫ್ ಲಾಂಗ್. 2 ಟೈಪ್ಸ್ ಆಫ್ ಡಯಾಲಿಸಿಸ್. ಒಂದು ಹೀಮೋ ಅಂತ ಹೇಳ್ತೇವೆ, ಹೀಮೋ ಡಯಾಲಿಸಿಸ್, ರಕ್ತ ಶುದ್ಧೀಕರಣ ಮಾಡೋದು. ಆಸ್ಪತ್ರೆಗೆ ಬಂದು ನೀವು ಕೇಳಿರ್ಬೋದು, ಆಸ್ಪತ್ರೆಗೆ ಬಂದು ವಾರಕ್ಕೆ 3 ಸಲ ಡಯಾಲಿಸಿಸ್ ಮಾಡ್ತಾ ಇದ್ದಾರಂತೆ. ಸೊ ಈ ಡಯಾಲಿಸಿಸನ್ನು ವಾರಕ್ಕೆ 3 ಸಲ ಲೈಫ್ ಲಾಂಗ್ ಮಾಡಬೇಕು. ಇಲ್ಲ ಅಂದರೆ ಆ ವ್ಯಕ್ತಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗಬೇಕು, ಕಿಡ್ನಿ ಕಸಿ ಅಂತ ಹೇಳ್ತೇವೆ. ಸೊ ಕಿಡ್ನಿ ಕಸಿಯಲ್ಲಿ 2 ಟೈಪು, ಒಂದು ಕೊಡುವವರು ಬೇಕು ಡೋನರ್, ಒಂದು ಲೈವ್ ಅಂತ ಯಾರಾದರೂ ಫ್ಯಾಮಿಲಿಯಿಂದ ಲೈವ್ ಕಿಡ್ನಿ ಡೋನರ್ ಬೇಕು, ಅಥವಾ ಡಿಸೀಸ್ಡ್ ಡೋನರ್ ಅಂತ ಬ್ರೈನ್ ಡೆಡ್ ಡೋನರ್ ಅಂತ ಹೇಳ್ತೇವೆ. ಸೊ ಈ 2 ಆಪ್ಷನ್ ಇರ್ತದೆ ಡೋನರಿಗೆ. ಸೊ ಹೀಗೆಲ್ಲ ಇರುವಾಗ ಈ ಸ್ಕ್ರೀನಿಂಗ್ ಮಾಡಿ ಈ ಕಾಯಿಲೆಯನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಡುವುದು ಬೆಟರ್. ಸ್ಕ್ರೀನಿಂಗ್ ಈಸ್ ವೆರಿ ಸಿಂಪಲ್. ಒಂದು ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್, ಕ್ರಿಯಾಟಿನಿನ್ ಅಂತ, ಮತ್ತು 3 ಒಂದು ಬ್ಲಡ್ ಪ್ರೆಷರ್. ಇಷ್ಟರಲ್ಲಿ ಸಾಧಾರಣ ನಮಗೆ ಕಿಡ್ನಿ ಕಾಯಿಲೆ ಉಂಟಾ ಇಲ್ವಾ ಅಂತ ಹೇಳ್ಬೋದು. ಇದ್ದರೆ ಪ್ರಾಬಬ್ಲಿ ವಿಲ್ ಹ್ಯಾವ್ ಟು ಡೂ ಮೋರ್ ಟೆಸ್ಟ್ ಟು ಫೈಂಡ್ ಔಟ್ ಏನು ಕಾಯಿಲೆ ಅಂತ ಗೊತ್ತಾಗುತ್ತೆ. ಇದೀಗ ನೀವು ವರ್ಲ್ಡ್ ಕಿಡ್ನಿ ಡೇ ಅಂದರೆ ಏನು, ಅದು ಯಾಕೆ ಆಚರಿಸಲಾಗ್ತದೆ, ಮತ್ತು ಕಾಮನ್ ಕಿಡ್ನಿ ಡಿಸೀಸಸ್ ಅದೇನು, ಅದರ ಟ್ರೀಟ್ಮೆಂಟ್, ಅದರ ಸ್ಕ್ರೀನಿಂಗ್, ಅದರ ಬಗ್ಗೆ ಎಲ್ಲ ಕೇಳಿದ್ವಿ. ಈಗ ನಮ್ಮ ವಿಭಾಗದಲ್ಲಿ, ನಮ್ಮ ಆಸ್ಪತ್ರೆಯಲ್ಲಿ, ನಮ್ಮ ವಿಭಾಗದಲ್ಲಿ ಇರುವ ಇದರ ಫೆಸಿಲಿಟೀಸ್ ಬಗ್ಗೆ ನಾನು ಸ್ವಲ್ಪ ಹೇಳ್ತೇನೆ. KMC ಹಾಸ್ಪಿಟಲ್ನ ನೆಫ್ರಾಲಜಿ ಮತ್ತು ಡಯಾಲಿಸಿಸ್ ಸರ್ವಿಸಸ್ ಜಿಲ್ಲೆಯಲ್ಲಿ ಮೊದಲನೇದು ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು, ಹಾಗೂ ಅತಿ ದೊಡ್ಡ ಡಿಪಾರ್ಟ್ಮೆಂಟ್ ಆಗಿರ್ತದೆ. ನಮ್ಮ ಆಸ್ಪತ್ರೆಯಲ್ಲಿ ಇದೀಗ ಸರ್ ಹೇಳಿದಾಗೆ ಅರ್ಲಿ ಸ್ಟೇಜ್ ಸ್ಕ್ರೀನಿಂಗ್, ಅದರ ಡಯಾಗ್ನೋಸಿಸ್ ಆಗಲಿ, ಅದರ ಟೆಸ್ಟಿಂಗ್ ಆಗಲಿ, ಮತ್ತು ಟ್ರೀಟ್ಮೆಂಟು, ಪ್ರಿವೆಂಟಿವ್ ಟ್ರೀಟ್ಮೆಂಟಿಂದ ಹಿಡಿದು ಕೊನೆಯ ಸ್ಟೇಜಿನಲ್ಲಿ ಮಾಡುವ 2 ವಿಧಾನ, ಡಯಾಲಿಸಿಸ್ ವಿಧಾನ, ಹೀಮೋಡಯಾಲಿಸಿಸ್ ಹಾಗೂ ಪೆರಿಟೋನಿಯಲ್ ಡಯಾಲಿಸಿಸ್, ಮತ್ತು ಕಿಡ್ನಿ ಕಸಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಅದರಲ್ಲಿ ಕೂಡ ಲೈವ್ ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಮತ್ತು ಡಿಸೀಸ್ಡ್ ಡೋನರ್ ಅಥವಾ ಬ್ರೈನ್ ಡೆಡ್ ಆಗಿರುವ ಕೇಸಿನಿಂದ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡೋದು, ಇದೆಲ್ಲವನ್ನು ನಮ್ಮ ಆಸ್ಪತ್ರೆಯಲ್ಲಿ ಮಾಡಲಾಗ್ತದೆ. ಹಾಗೂ ಅದಲ್ಲದೆ
ಮೋಸ್ಟ್ ಮಾಡರ್ನ್ ಟೈಪ್ ಟ್ರೀಟ್ಮೆಂಟ್ಸ್ ಕೂಡ ಲೈಕ್ HDF ಅಂತ ಹಿಮೋಡೈಲ್ ಫಿಲ್ಟ್ರೇಷನ್ ಅಂತ ಅದು ಫಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಥರದ ಆಧುನಿಕ ಟ್ರೀಟ್ಮೆಂಟ್ಗಳು, ಪ್ರಿವೆಂಟಿವ್ ವಿಧಾನಗಳು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಒಂದು ಇಂಪಾರ್ಟೆಂಟ್ ಏನಂದರೆ ಕ್ರಾಸ್ ಇನ್ಫೆಕ್ಷನ್ಸ್ ಲೈಕ್ ಈಗ ಹೆಪಟೈಟಿಸ್ B, ಹೆಪಟೈಟಿಸ್ C ಅಥವಾ HIV ಪಾಸಿಟಿವ್ ಇದ್ದರೂ ಅದು ನಮ್ಮಲ್ಲಿ ನಾವು ಡಯಾಲಿಸಿಸ್ಗೆ ತೆಕ್ಕೊಳ್ತೇವೆ. ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಅವರು ಮಾಡೋದಿಲ್ಲ. ಹಾಗೂ ಈ ಫೆಸಿಲಿಟಿ ಇದ್ದುಕೊಂಡು ಕೂಡ ಅದು ಕ್ರಾಸ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ. ಅದರ ರೇಟ್ ನಮ್ಮಲ್ಲಿ ಆಲ್ಮೋಸ್ಟ್ ಪಾಸ್ಟ್ 10 to 12 ಇಯರ್ಸಿಂದ 0 ಇದೆ. ಸೊ ಅಷ್ಟು ನಾವು ಕಾಂಪ್ರಿಹೆನ್ಸಿವ್ ಕೇರನ್ನು ನಮ್ಮ ಪೇಷಂಟ್ಸಿಗೆ ನಾವು ಕೊಡ್ತೇವೆ. ಇದರ ಬಗ್ಗೆ ನಾವು ಮಾತಾಡೋದಕ್ಕಿಂತ ಒಳ್ಳೆಯದು ಕೆಲವರು ಪೇಷಂಟ್ಗಳು ಅವರ ಎಕ್ಸ್ಪೀರಿಯನ್ಸನ್ನು ಹೇಳಿದರೆ ಅದೇ ಬೆಟರ್ ಆಗ್ತದೆ. ಹಾಗೆ ಕೆಲವರು ಇದ್ದಾರೆ ನಮ್ಮೊಟ್ಟಿಗೆ. ಸೊ ಡಾಕ್ಟರ್ ಮಯೂರ್ ಸರ್ ಹೇಳಿದಾಗೆ ಇದೊಂದು ತಂಡದ ಒಂದು ಕೆಲಸ. ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನಿದೆ ಒಂದು ಸುಸಜ್ಜಿತ ತಂಡ ಬೇಕು. ಅದಕ್ಕೆ ಮ್ಯಾನ್ ಮೆಷಿನ್ ಕಾಂಬಿನೇಷನ್, ಒಳ್ಳೆ OT ಇರಬೇಕು ಮತ್ತು ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇರಬೇಕು. ಡಾಕ್ಟರ್ಸ್, ಕ್ಲಿನಿಷಿಯನ್ಸ್, ನರ್ಸಸ್ ಎಲ್ಲ ನುರಿತ ಸ್ಟಾಫ್ ಇರ್ತಾರೆ. ಪ್ಲಸ್ ಇದರಲ್ಲಿ ಹ್ಯೂಮನ್ ಆರ್ಗನ್ ಡೊನೇಷನ್ ಟ್ರಾನ್ಸ್ಪ್ಲಾಂಟ್ ಆ್ಯಕ್ಟ್ ಏನಿದೆ ಅದರ ಒಳಗೆ ನಾವು ಕಾರ್ಯನಿರ್ವಹಿಸಬೇಕಾಗ್ತದೆ. ಸೊ ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್ಸ್ ಅಂದರೆ ಅದಕ್ಕೆ ಜೀವ ಸಾರ್ಥಕತೆ ಅಂತ ಒಂದು ಬಾಡಿ ಇದೆ ಸ್ಟೇಟ್ ಗೌರ್ಮೆಂಟ್ದು, ದೇ ಆರ್ ದ ರೆಗ್ಯುಲೇಟಿಂಗ್ ಬಾಡಿ. ಸೊ ಅದರ ಥ್ರೂ ಸಹ ನಾವು ಅದನ್ನೆಲ್ಲ ಅವರ ರೂಲ್ಸನ್ನು ಒಳಗೊಂಡು ನಾವು ಅದರ ಕಾಯ್ದೆಯ ಒಳಗೆ ನಾವು ಕಾರ್ಯನಿರ್ವಹಿಸಬೇಕಾಗುತ್ತೆ. ಸೊ ಆ ತಂಡ ಸಹ ನಮ್ಮಲ್ಲಿ ಲೈಕ್ ಅದಕ್ಕೆ 2 ಕೋಆರ್ಡಿನೇಟರ್ಸ್ ಇದ್ದಾರೆ, ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ಸ್ ಅಂತ, ಹೂ ಆರ್ ಲೈಸ್ನಿಂಗ್ ವಿತ್ ದ ಸ್ಟ್ಯಾಟ್ಯುಟರಿ ಬಾಡಿ. ಸೊ ಎವ್ರಿಥಿಂಗ್ ಅಂಡರ್ ದ ಲೀಗಲ್ ಇದರಲ್ಲಿ ಆಗುವ ಹಾಗೆ. ಸೊ ನಮ್ಮ ಈ ತಂಡ ಈಗ 4 ನುರಿತ ಕಿಡ್ನಿ ಸ್ಪೆಷಲಿಸ್ಟ್ ಇದ್ದಾರೆ, ಮತ್ತು ಅದಕ್ಕೆ ಸರ್ಜಿಕಲ್ ಪಾರ್ಟಿಗೆ ಟ್ರಾನ್ಸ್ಪ್ಲಾಂಟಿಗೆ ಯೂರಾಲಜಿಸ್ಟ್ ಇದ್ದಾರೆ. ಸೊ ಅದೊಂದು 3 ಯೂರಾಲಜಿಸ್ಟ್ ತಂಡ ಇದೆ. ಪ್ಲಸ್ ಅನೆಸ್ಥೇಷಿಯಾ, ICU ಕೇರ್ ಆಗಲಿ, ಅದರ ನುರಿತ ICU ತಜ್ಞರು 24/7. ಸೊ ಎಲ್ಲ ಬ್ಯಾಕಪ್ ಇದ್ದ ಒಂದು ಸುಸಜ್ಜಿತ ವ್ಯವಸ್ಥೆ ನಮ್ಮ ಆಸ್ಪತ್ರೆಯಲ್ಲಿದೆ. ಅದಲ್ಲದೆ ಈಗ ನಮ್ಮಲ್ಲಿ ಇದನ್ನು ಪಡೆದು ನಾನು ಹೇಳಿದಾಗೆ ಕಿಡ್ನಿ ವೈಫಲ್ಯವನ್ನು ಗೆದ್ದು ಈಗ ಒಂದು ಒಳ್ಳೆಯ ಲೈಫನ್ನು ಈಗ ನಿರ್ವಹಿಸುವ ಇಬ್ಬರು ಇದ್ದಾರೆ ನಮ್ಮೊಂದಿಗೆ. ಸೊ ಅವರಿಂದಲೇ ಕೇಳೋಣ, ಯಾಕೆಂದರೆ ಜನರ ಮಧ್ಯದಿಂದಲೇ ಬಂದು ಜನರಿಗೆ ಅವರ ಮನದ ಮೂಲಕ ಅವರು ಹೇಗೆಲ್ಲ ಇದು ಮಾಡಿ ನಾವು ಇನ್ನೂ ಸಹ ನಾವು ಒಳ್ಳೆಯ ಲೈಫ್ ಸ್ಟೈಲನ್ನು ಮುಂದುವರಿಸ್ಬೋದು ಅಂತ ಕೇಳಿದರೆ ಜನರಿಗೆ ಒಂದಾದರೂ ಒಳ್ಳೆಯ ಮಾಹಿತಿ ತಲುಪ್ತಾರೆ ನನ್ನ ಅನಿಸಿಕೆ. ಕಿಡ್ನಿ ಪ್ರಾಬ್ಲಮ್ ಇದ್ದದ್ದು ಗೊತ್ತಾಯಿತು. ನಾನು ಡಾಕ್ಟರ್ ಅಶೋಕ್ ಭಟ್ ಅವರ ಹತ್ರ ಹೋದೆ. ಅವರು ಒಳ್ಳೆ ಫಾಲೋಅಪ್ ಎಲ್ಲ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಆದರೆ 2020ನೇ ಇಸ್ವಿಯಲ್ಲಿ ನನಗೆ ಕ್ರಾನಿಕ್ ರೀನಲ್ ಫೇಲ್ಯೂರ್ ಆಯಿತು, CRF ಆಯಿತು. ಅದರ ನಂತರ ನಾನು ಡಯಾಲಿಸಿಸಲ್ಲಿದ್ದೆ 5 ವರ್ಷ. ಬಟ್ ನಾನು ಡಯಾಲಿಸಿಸಿಗೆ ಸ್ಟಾರ್ಟ್ ಆದ ಕೂಡಲೇ ಸರ್ ಹೇಳಿದರು, ನಿಮ್ಮದು ಹೆಸರನ್ನು ಟ್ರಾನ್ಸ್ಪ್ಲಾಂಟಿಗೆ ರಿಜಿಸ್ಟರ್ ಮಾಡಿ ಅಂತೇಳಿ. ಅದರ ಪ್ರಕಾರ ರಿಜಿಸ್ಟರ್ ಮಾಡಿದೆ. 5 ವರ್ಷದ ನಂತರ 2025 ಫೆಬ್ರವರಿಯಲ್ಲಿ 9ನೇ ತಾರೀಕಿಗೆ ರಾತ್ರಿ ನನಗೆ ಒಂದು ಫೋನ್ ಬಂತು ಜೀವನ ಸಾರ್ಥಕತೆಯಿಂದ. ಇವತ್ತು ಸಹ ನನಗೆ ಅವರನ್ನು ನಾನು ನೋಡಲಿಲ್ಲ, ಜಸ್ಟ್ ಫೋನಲ್ಲಿ ಮಾತಾಡಿದರು. ನೀವೊಂದು ಡೋನರ್ ಇದ್ದಾರೆ, ನೀವು ರಕ್ತ ಪರೀಕ್ಷೆಗೆ ನಿಮ್ಮ ಹತ್ತಿರದ ಐದರ್ KMC ಮಣಿಪಾಲ್ ಅಥವಾ ಮ್ಯಾಂಗ್ಳೂರಿಗೆ ಟೆಸ್ಟಿಗೆ ಹೋಗಬೇಕು ನಾಳೆ ಬೆಳಿಗ್ಗೆ 6 ಗಂಟೆಗೆ ಅಂತ ಹೇಳಿದರು. ಕೂಡಲೇ 6 ಗಂಟೆಗೆ ನಾನು KMC ಮಣಿಪಾಲಕ್ಕೆ ಹೋದೆ, ನಾನು ಕಾರ್ಕಳದಲ್ಲಿ. ಹಾಗೆ ಹೋದ ಕೂಡಲೇ ಅದರ ನಂತರ ಸೀದಾ KMC ಮ್ಯಾಂಗ್ಳೂರಿಗೆ ಬಂದು ಆ ದಿನವೇ ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದರು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇದರಲ್ಲಿ ಡಾಕ್ಟರ್ ಅಶೋಕ್ ಭಟ್ ಮತ್ತು ಡಾಕ್ಟರ್ ಪ್ರಜ್ವಲ್ ಯೂರಾಲಜಿಸ್ಟ್ ಅವರ ಟೀಮ್ನವರು, ಹಾಗೆ ನಮ್ಮ ಅನಸ್ಥೀಷಿಯಾ ಇವರೆಲ್ಲ ಸೇರಿ ಟ್ರಾನ್ಸ್ಪ್ಲಾಂಟ್ ಮಾಡಿದರು. ನಂತರ ಭಾರಿ ಒಳ್ಳೆ ಪೋಸ್ಟ್ ಆಪರೇಟಿವ್ ಕೇರ್. ನಮ್ಮ ಡಾಕ್ಟರ್ ಅಶೋಕ್ ಭಟ್ ಅವರು ಅವರ ಪೇಷಂಟ್ ಅಂತ ಹೇಳಿದರೆ ಅವರಿಗೆ ಅಷ್ಟು ಒಂದು ಪ್ರೀತಿ ಮತ್ತು ಅಷ್ಟು ಒಂದು ಇದು ಮೆಟಿಕ್ಯುಲಸ್ಲಿ ಅವ್ರು ನೋಡ್ತಾರೆ. ಅವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ನೋಡಿದ್ದೇನೆ, ನನಗೆ ಎಷ್ಟು ಒಂದು ಅವರಿಗೆ ಇದು ಅಂತ ಹೇಳಿದರೆ ಒಂದು ಚೂರು ಆಚೆ ಈಚೆ ಆಗಬಾರ್ದು, ಅಷ್ಟು ಅವರು ಪೇಷಂಟನ್ನು ಅವರ ಇದರ ಹಾಗೆ ನೋಡ್ತಿದ್ರು. ಅದನ್ನು ನಾನು ಎಂದಿಗೂ ಮರೀಲಿಕ್ಕಿಲ್ಲ. ಅವರೊಂದು ಅಷ್ಟು ಒಳ್ಳೆಯ ನಮಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟದ್ರಿಂದ ನಾನು ಈಗ ನಿಮ್ಮ ಮುಂದೆ ಈ ಥರ ಬಂದು ನಿಲ್ಲಕ್ಕೆ ಆಯಿತು. ಅದೇ ಥರ KMCಯಲ್ಲಿ ನನಗೆ ಕಿಡ್ನಿ ಪ್ರಾಬ್ಲಮ್ ಬಂದದ್ದು 2020ಯಲ್ಲಿ.
5 ವರ್ಷ ಡಯಾಲಿಸಿಸ್ ಮಾಡಿದ್ದೇವೆ. ಅದರ ಮೊದಲೊಮ್ಮೆ ನಮ್ಮ ಅಣ್ಣ ನನಗೆ ಕಿಡ್ನಿ ಕೊಡ್ತೇನೆ ಅಂತ ಹೇಳಿದರು, ಅದು ಸಾಧ್ಯ ಆಗಲಿಲ್ಲ. ನಂತರ 2023ಯಲ್ಲಿ ಒಮ್ಮೆ ಸಿಕ್ಕಿದ್ದು, ಅದು ಒಂದು ಸಣ್ಣ ಹುಡುಗನಿಗೆ SSLC ಹುಡುಗನಿಗೆ ಆಯಿತು. ಆನಂತರ 2025ಅಲ್ಲಿ ಜನವರಿ 22ಗೆ ನನಗೆ ಸಿಕ್ಕಿತು. ಈಗ 1 ವರ್ಷ 2 ತಿಂಗಳಾಯಿತು, ಆರೋಗ್ಯದಲ್ಲಿ ಇದ್ದೇನೆ. ನನಗೆ ಸುಶಾಂತ್ ಡಾಕ್ಟರ್ ಮತ್ತು ದುಷ್ಯಂತ್ ಪ್ರಜ್ವಲ್ ಡಾಕ್ಟರ್ ಅವರನ್ನು ನಾನು ಮರೆಯುವುದಿಲ್ಲ. ಅಂದರೆ ನನಗೆ ಕಿಡ್ನಿ ಕೊಟ್ಟದವರು, ಅಂದರೆ ಆಪ್ರೇಷನ್ ಮಾಡಿ ಈ ರೀತಿ ತಂದಿಟ್ಟಿದ್ದಾರೆ. ಈಗ ಆರೋಗ್ಯವಾಗಿದ್ದೇನೆ ಹಾಗೆ. ಮತ್ತು KMCಗೆ ನಾನು ಧನ್ಯವಾದ ಹೇಳ್ತೇನೆ, ಎಲ್ಲ ತಂಡದವರಿಗೂ. ನನ್ನನ್ನು ಅಷ್ಟು ಪ್ರೀತಿಯಿಂದ ಎಲ್ಲರೂ ನೋಡಿದ್ದಾರೆ. ಸೊ ಒಂದು ಲೈವ್ ಡೋನರ್ ಕಿಡ್ನಿ, ಮತ್ತೆ ಇನ್ನೊಂದು ಅವ್ರು ಹೇಳಿದಾಗೆ Brain ಕೆಳಗೆ. ಸೊ ಅವರು ಕೆಲವರು ಅವರ ದುರ್ಮರಣದ ನಂತರ ಬದುಕ್ತಾ ಇದ್ದಾರೆ ಅಂದರೆ ಇದೇ ನಮ್ಮ ಕಣ್ಣ ಮುಂದೆ ಇರುವ ಒಂದು ಎಕ್ಸಾಂಪಲ್. ಸೊ ಪತ್ರಕರ್ತ ಮಿತ್ರ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಕೇಳ್ಬೋದು, ಇಲ್ಲದೇ